प्रिय छात्राः सुप्रभातम्। सर्वे कुशलिनः वा? अहम् इदानीं नवमकक्षायाः परोपकारः कर्तव्यः इति पाठं पाठयामि। परोपकारः ಪರರಿಗೆ ಮಾಡುವ ಉಪಕಾರ. ಕರ್ತವ್ಯಃ ನಮ್ಮ ಕರ್ತವ್ಯ, ಪರೋಪಕಾರವನ್ನು ನಾವು ಮಾಡಬೇಕಾದದ್ದು. ಭವಂತಃ ಸರ್ವೇ ಏಕಂ ಸುಭಾಷಿತಂ ಶ್ರುತವಂತಃ किल? ಪರೋಪಕಾರಃ ಕರ್ತವ್ಯಃ ಪ್ರಾಣೈರಪಿ ಧನೈರಪಿ ಪರೋಪಕಾರಜಂ ಪುಣ್ಯಂ ನ ಸ್ಯಾತ್ ಕ್ರತುಶತೈರಪಿ. ಪರೋಪಕಾರಃ ಕರ್ತವ್ಯಃ ಪ್ರಾಣೈರಪಿ ಧನೈರಪಿ. ಪ್ರಾಣೈರಪಿ ಧನೈರಪಿ ಪರೋಪಕಾರಃ ಕರ್ತವ್ಯಃ. ಪ್ರಾಣದ ಮೂಲಕ ನಮ್ಮ ಜೀವವನ್ನು ಕೊಟ್ಟು ಅಥವಾ ನಮ್ಮ ದೇಹವನ್ನ ದಂಡನೆ ಮಾಡುವುದರ ಮೂಲಕ ಅಥವಾ ದೇಹದಿಂದ ಕೆಲಸವನ್ನು ಬೇರೆಯವರಿಗೆ ಮಾಡುವುದರ ಮೂಲಕ, ಹಾಗೆಯೇ ಧನೈರಪಿ ಹಣದ ಮೂಲಕ, ಹಣ ಸಹಾಯ ಮಾಡುವ ಮೂಲಕ, ಸಂಪತ್ತಿನ ಸಹಾಯ ಮಾಡುವುದರ ಮೂಲಕ ಬೇರೆಯವರಿಗೆ ನಾವು ಉಪಕಾರವನ್ನ ಮಾಡಬೇಕು. ಬೇರೆಯವರಿಗೆ ನಾವು ಉಪಕಾರ ಮಾಡೋದು ಅಂದ್ರೆ ಪರೋಪಕಾರವನ್ನ ಮಾಡಬೇಕು. ಪರೋಪಕಾರಜಂ ಪುಣ್ಯಂ ನ ಸ್ಯಾತ್ ಕ್ರತುಶತೈರಪಿ. ಪರೋಪಕಾರದಿಂದ ಉಂಟಾದಂತಹ ಪುಣ್ಯ, ಲಭಿಸಿದಂತಹ ಪುಣ್ಯ ಅದು 100 ಯಜ್ಞಗಳನ್ನು ಮಾಡಿದರೆ ಲಭಿಸುವ ಪುಣ್ಯಕ್ಕಿಂತ ಶ್ರೇಷ್ಠವಾದದ್ದು, ಹೆಚ್ಚಿನದು. ಆದ್ದರಿಂದ ನಾವು 100 ಯಜ್ಞಗಳನ್ನ ಮಾಡುವುದಕ್ಕಿಂತ ಒಂದು ಪರೋಪಕಾರ ಮಾಡಿದ್ರೆ ಸಾಕು. ಹಾಗೆ ಪರೋಪಕಾರದ ಕುರಿತಾಗಿ ಅನೇಕ ಸುಭಾಷಿತಗಳಿದ್ದಾವೆ. ಇನ್ನೊಂದು ಸುಭಾಷಿತವನ್ನು ಹೇಳ್ತೇನೆ ಕೇಳಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಪರೋಪಕಾರಾಯ ವೃಕ್ಷಾಃ ಫಲಂತಿ. ಪರೋಪಕಾರಕ್ಕಾಗಿ ವೃಕ್ಷಗಳು ಫಲವನ್ನು ನೀಡುತ್ತವೆ. ಪರೋಪಕಾರಾಯ ನದ್ಯಃ ವಹಂತಿ. ನದಿಗಳು ಪರೋಪಕಾರಕ್ಕಾಗಿಯೇ ಹರಿಯುತ್ತವೆ. ಪರೋಪಕಾರಾಯ ಗಾವಃ ದುವಂತಿ. ಪರೋಪಕಾರಕ್ಕಾಗಿಯೇ ಆಕಳುಗಳು ಹಾಲನ್ನು ಕೊಡುತ್ತವೆ. ಇದಂ ಶರೀರಂ ಪರೋಪಕಾರಾರ್ಥಂ. ನಮ್ಮ ಈ ಶರೀರ ಕೂಡ ಪರೋಪಕಾರಕ್ಕಾಗಿಯೇ ಇದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೆ ಕೇವಲ ಸ್ವಾರ್ಥಕ್ಕಾಗಿ ಬದುಕ್ತಾ ಇರ್ತೇವೆ. ಆದ್ರೆ ನಮ್ಮ ಶರೀರ ಇರುವುದು ಪರೋಪಕಾರಕ್ಕಾಗಿ. ಬೇರೆಯವರಿಗೆ ನಮ್ಮ ಕೈಲಾದ ಸಹಾಯವನ್ನ, ಉಪಕಾರವನ್ನ ಮಾಡಬೇಕು ಎನ್ನುವುದನ್ನ ಈ ಪಾಠದ ಮೂಲಕ, ಇದೊಂದು ನಾಟಕದ ರೂಪದಲ್ಲಿ ಇರುವುದೇ, ಇದರ ಮೂಲಕ ನಾವು ತಿಳ್ಕೊಳ್ಳೋಣ. ಕವಿ ಕಾವ್ಯ ಪರಿಚಯ. ಕವಿಃ ಶ್ರೀಹರ್ಷಃ. ಅಯಂ ಮಹಾವೀರಃ ಮಹಾರಾಜಃ ಕವಿಶ್ಚ ಆಸೀತ್. ದೇಶಃ ಸ್ಥಾಣೇಶ್ವರಃ. ಕಾಲಃ ಕ್ರಿಸ್ತಶಕ 70+500 47+600. ಗ್ರಂಥಃ ರತ್ನಾವಲಿ ಪ್ರಿಯದರ್ಶಿಕಾ ನಾಗಾನಂದಂ ಚ. ಪ್ರಶಂಸಾ ವಾಚೋ ನ ಪರ್ಯಾಪ್ತೋ ಭವತಿ ಇತಿ ಕವಿಃ ಬಾಣಭಟ್ಟಃ ಶ್ರೀಹರ್ಷಂ ಪ್ರಶಂಸತಿ. ಅಯಂ ಬಾಣಭಟ್ಟಃ ಶ್ರೀಹರ್ಷಸ್ಯ ಆಸ್ಥಾನೆ ಆಸೀತ್. ಪಶ್ಯಂತು, ಪರೋಪಕಾರಃ ಕರ್ತವ್ಯಃ ಇತಿ ಪಾಠಸ್ಯ ಕವಿಃ ತಸ್ಯ ಕಾವ್ಯಾನಾಂ ಪರಿಚಯಃ ಚ. ಕವಿಃ ಶ್ರೀಹರ್ಷಃ. ಕವಿ ನೋಡಿ ಶ್ರೀಹರ್ಷ. ಭವಂತಃ ಸಮಾಜ ವಿಜ್ಞಾನ ಪಾಠೆ ಶ್ರೀಹರ್ಷಸ್ಯ ನಾಮ ಶ್ರುತವಂತಃ किल? ವರ್ಧನ ವಂಶಸ್ಯ ಪ್ರಸಿದ್ಧಃ ರಾಜ ಶ್ರೀಹರ್ಷಃ ಆಸೀತ್. ಹರ್ಷವರ್ಧನ ನೀವು ಕೇಳಿದಿರಲ್ವಾ? ವರ್ಧನ ವಂಶದ ಪ್ರಸಿದ್ಧ ರಾಜ ಇವನೇ ಶ್ರೀಹರ್ಷ. ಅವನು ಮಹಾವೀರನು, ಮಹಾರಾಜನು, ಕವಿಯೂ ಆಗಿದ್ದನು. ಹರ್ಷ ಕೇವಲ ಮಹಾವೀರನಲ್ಲ, ಮಹಾರಾಜನಲ್ಲ, ಕವಿ ಕೂಡ ಹೌದು. ದೇಶಃ ಸ್ಥಾಣೇಶ್ವರಃ. ಅತ್ರ ಪಶ್ಯಂತು, ಈ ನಕಾಶೆಯನ್ನು ನೋಡಿ. ಸ್ಥಾಣೇಶ್ವರ ಇಲ್ಲಿ ಗುರುತಿಸಲಾಗಿದೆ. ಸ್ಥಾಣೇಶ್ವರ ಅಂದ್ರೆ ಇಂದಿನ ಹರಿಯಾಣ ರಾಜ್ಯದಲ್ಲಿ ಬರ್ತದೆ. ಈ ಪಿಂಕ್ ಕಲರ್ ಅಲ್ಲಿ ಕಾಣ್ತದಲ್ಲ, ಇವೆಲ್ಲವೂ ನೋಡಿ, ಇದಿಷ್ಟು ಸಾಮ್ರಾಜ್ಯ ಹರ್ಷವರ್ಧನನ ಸಾಮ್ರಾಜ್ಯವಾಗಿತ್ತು. ಸ್ಥಾಣೇಶ್ವರ ಆತನ ರಾಜಧಾನಿಯಾಗಿತ್ತು. ಕಾಲಃ ಕ್ರಿಸ್ತಶಕ 70+500 ಅಂದ್ರೆ 570ರಿಂದ
ಸಪ್ತಚತ್ವಾರಿಂಶತ್ ಅಧಿಕ ಷಟ್ಶತಂ ಅಂದ್ರೆ 647ರವರೆಗೆ, ಕ್ರಿಸ್ತಶಕ 570ರಿಂದ 647ರವರೆಗೆ ಇವನು ಇದ್ದ. ಯಾರು? ಶ್ರೀಹರ್ಷ. ಗ್ರಂಥಃ, ಅವನ ಗ್ರಂಥಗಳು ರತ್ನಾವಲಿ, ಪ್ರಿಯದರ್ಶಿಕ, ನಾಗಾನಂದಂ ಚ. ಈ ಗ್ರಂಥಗಳನ್ನು ಬರೆದಿದ್ದಾನೆ. ಈಗ ನಾಗಾನಂದ ಎಂಬ ನಾಟಕದಿಂದ ಈ ಪಾಠವನ್ನ ಆಯ್ದುಕೊಳ್ಳಲಾಗಿದೆ. ಪ್ರಶಂಸಾ, ಈ ಕವಿಯ ಕುರಿತಾಗಿ ಇರುವಂತಹ ಪ್ರಶಂಸೆಯ ಹೊಗಳಿಕೆಯ ಮಾತುಗಳೇನಾಗಿತ್ತು? ವಾಚೋನ ಪರ್ಯಾಪ್ತೋ ಭವತಿ. ವಾಚಃ ಇತ್ಯುಕ್ತೆ ಮಾತು. ಮಾತುಗಳು ಸಾಕಾಗುವುದಿಲ್ಲ. ಮಾತಿನಿಂದ ವಿವರಿಸಲು ಹೇಳಲು ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಲಿಕ್ಕೆ ಮಾತು, ಭಾಷೆ ಸಾಕಾಗುವುದಿಲ್ಲ. ಹಾಗೆಯೇ ಈ ಕವಿಯ ಶ್ರೇಷ್ಠತೆಯನ್ನ ವಿವರಣೆ ಮಾಡಲಿಕ್ಕೆ ಮಾತಿನಿಂದ ಸಾಧ್ಯವಿಲ್ಲವೆಂದು ಅಂತಿಂತ ಸಾಮಾನ್ಯರೇ ಹೇಳಿರೋದಲ್ಲ. ಕವಿಹಿ ಬಾಣಭಟ್ಟ, ಕವಿಯಾದಂತಹ ಬಾಣಭಟ್ಟ ಶ್ರೀಹರ್ಷನ ಆಸ್ಥಾನದಲ್ಲಿದ್ದ. ಕಾದಂಬರಿ ಎಂಬ ಮಹಾನ್ ಗದ್ಯ ಕಾವ್ಯವನ್ನ ಬರೆದಿದ್ದಾನೆ. ಅವನು ಅತ್ಯಂತ ದೊಡ್ಡ ಶ್ರೇಷ್ಠ ಕವಿ. ಅವನೇ ಶ್ರೀಹರ್ಷನ ಬಗ್ಗೆ ಇಂಥ ಮಾತುಗಳನ್ನು ಹೇಳಿದ್ದಾನೆ ಅಂದ್ರೆ ಶ್ರೀಹರ್ಷ ನಿಜವಾಗಿಯೂ ದೊಡ್ಡ ಕವಿನೇ ಆಗಿದ್ದ. ವಾಚೋನ ಪರ್ಯಾಪ್ತೋ ಭವಂತಿ, ಮಾತುಗಳು ಸಾಕಾಗುವುದಿಲ್ಲ ಎಂಬುದು ಈ ಹರ್ಷನ ಕುರಿತಾಗಿ ಇರುವಂತಹ ಪ್ರಶಂಸೆಯಾಗಿತ್ತು. ಅಯಂ ಬಾಣಭಟ್ಟ ಶ್ರೀಹರ್ಷಸ್ಯ ಆಸ್ಥಾನೆ ಆಸೀತ್. ಈ ಬಾಣನು ಶ್ರೀಹರ್ಷನ ಆಸ್ಥಾನದಲ್ಲಿ ಇದ್ದನು. ಅಂದ್ರೆ ಮಾತಿಗೆ ಮೀರಿದ ವ್ಯಕ್ತಿತ್ವ, ಕವಿತ್ವ ಹರ್ಷನದಾಗಿತ್ತು. ಇನ್ನು ಈ ಕಥೆಯ ಸಾರವನ್ನು ನೋಡೋಣ. ಕಥಾಸಾರ: ವಿದ್ಯಾಧರಾಣಾಂ ಚಕ್ರವರ್ತಿ ಜಿಮೂತಕೇತುಃ, ಜಿಮೂತವಾಹನಃ ತಸ್ಯ ಪುತ್ರಃ, ಮಲಯವತಿ ಜಿಮೂತವಾಹನಸ್ಯ ಸಹಧರ್ಮಿಣಿ, ತಸ್ಯ ಪಿತರೌ ಮುನಿವೃತ್ತಿಂ ಆಶ್ರಿತವಂತೌ, ತಯೋಃ ಸೇವಾ ಮಯಾ ಕರ್ತವ್ಯ ಇತಿ ತಸ್ಯ ಸಂಕಲ್ಪಃ. ಕಥಾಸಾರಂ ಪಶ್ಯಂತು. ವಿದ್ಯಾಧರಾಣಾಂ ಚಕ್ರವರ್ತಿ ಜಿಮೂತಕೇತುಃ. ಜಿಮೂತಕೇತು ವಿದ್ಯಾಧರ ಚಕ್ರವರ್ತಿ ಆಗಿದ್ದ. ಜಿಮೂತವಾಹನಃ ತಸ್ಯ ಪುತ್ರಃ, ಜಿಮೂತಕೇತೋಃ ಪುತ್ರಃ ಜಿಮೂತವಾಹನಃ. ಮಲಯವತಿ ಜಿಮೂತವಾಹನಸ್ಯ ಸಹಧರ್ಮಿಣಿ, ಮಲಯವತಿ ಜಿಮೂತವಾಹನಸ್ಯ ಪತ್ನಿ. ಜಿಮೂತವಾಹನ ಜಿಮೂತಕೇತುವಿನ ಮಗ, ಜಿಮೂತವಾಹನನ ಹೆಂಡತಿ ಮಲಯವತಿ. ತಸ್ಯ ಪಿತರೌ ಮುನಿವೃತ್ತಿಂ ಆಶ್ರಿತವಂತೌ. ಜಿಮೂತವಾಹನನ ತಂದೆ ತಾಯಿಗಳಿಗೆ ವಯಸ್ಸಾದದ್ರಿಂದ ಅವ್ರೇನ್ ಮಾಡಿದ್ರು? ಮುನಿವೃತ್ತಿಯನ್ನ ಆಶ್ರಯಿಸಿದ್ದರು. ತಯೋಃ ಸೇವಾ ಮಯಾ ಕರ್ತವ್ಯ ಇತಿ ತಸ್ಯ ಸಂಕಲ್ಪ. ಅವರಿಬ್ಬರ ಸೇವೆ ಮಾಡುವುದು ನನ್ನ ಕರ್ತವ್ಯ. ಅವರು ಮುನಿವೃತ್ತಿಯನ್ನು ಆಶ್ರಯಿಸುವುದರ ಜೊತೆಗೆ ಜಿಮೂತವಾಹನನ ತಂದೆ ತಾಯಿಗಳಾಗಿದ್ರಲ್ವಾ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು, ಅವರ ವಯಸ್ಸಾದಾಗ ಅವರನ್ನ ಸರಿಯಾಗಿ ಪಾಲನೆ ಪೋಷಣೆ ಮಾಡುವುದು ಮಕ್ಕಳ ಕರ್ತವ್ಯ. ಹಾಗೆಯೇ ಅವರಿಬ್ಬರ ಸೇವೆಯು ನನ್ನ ಕರ್ತವ್ಯವೆಂದು ಜಿಮೂತವಾಹನನು ತಿಳಿದುಕೊಂಡಿದ್ದನು. ಮುಂದೆ ನೋಡಿ. ಏಕದಾ ಸಹ ದೇವರೇಣ ಮಿತ್ರಾವಸುನಾ ಸಹ ಸಮುದ್ರ ತೀರೆ ವಿಹರತಿ ಸ್ಮ. ತತ್ರ ಪರ್ವತಾಕಾರೇಣ ಸ್ಥಿತಂ ಅಸ್ಥಿರಾಶಿಂ ಅಪಶ್ಯತ್. ಗರುಡೇನ ಭಕ್ಷಿತಾನಾಂ ಸರ್ಪಾಣಾಂ ಅಸ್ಥೀನಿ ತತ್ರ ಆಸನ್. ತದ್ ದೃಷ್ಟ್ವಾ ಜಿಮೂತವಾಹನಸ್ಯ ಹೃದಯಂ ಅದ್ರವತ್. ಸ್ವಶರೀರದಾನೇನ ಯಸ್ಯ ಕಸ್ಯಾಪಿ ನಾಗಸ್ಯ ರಕ್ಷಣಂ ಕಾರ್ಯಂ ಇತಿ ಸಂಕಲ್ಪಂ ಅಕರೋತ್. ಏಕದಾ ಒಮ್ಮೆ, ಸಹ ದೇವರೇಣ ಮಿತ್ರಾವಸುನ, ದೇವರಃ ಇತ್ಯುಕ್ತೆ ಹೆಂಡತಿಯ ಸಹೋದರ ಅಥವಾ ಗಂಡನ ಸಹೋದರ. ಇಲ್ಲಿ ಮಿತ್ರಾವಸು ಅಂದ್ರೆ ಜಿಮೂತವಾಹನನ ಹೆಂಡತಿಯಾದಂತಹ ಮಲಯವತಿಯ ಸಹೋದರ ಅಣ್ಣ. ಮಲಯವತಿಯ ಅಣ್ಣನಾದಂತಹ ಮಿತ್ರಾವಸುವಿನ ಜೊತೆಯಲ್ಲಿ ಸಮುದ್ರ ತೀರೆ ವಿಹರತಿ ಸ್ಮ. ಜಿಮೂತವಾಹನ ಸಮುದ್ರ ತೀರೆ ವಿಹರತಿ ಸ್ಮ. ಅತ್ರ ಪಶ್ಯಂತು ವಿಹರತಿ ಸ್ಮ. ಲಟ್ ಸ್ಮೆ ಇತಿ ಪಾಣಿನೀಯ ಸೂತ್ರಾನುಸಾರೇಣ ಯದಿ ವಾಕ್ಯೆ ಸ್ಮ ಇತಿ ಪ್ರತ್ಯಯಂ ಭವತಿ ತದಾ ಭೂತಕಾಲಾರ್ಥಂ
ದದಾತಿ. ವಿಹರತಿ ಲಟ್ಲಕಾರಸ್ಯ ಸ್ಮ ಇತಿ ಪ್ರತ್ಯಯ ಯೋಜನೇನ ಭೂತಕಾಲಾರ್ಥಂ ಯಚ್ಚತಿ. ವಿಹರತಿ ಅಂದ್ರೆ ಲಟ್ಲಕಾರ ವರ್ತಮಾನ ಕಾಲ, ವಿಹರಿಸುತ್ತಾನೆ. ಅದಕ್ಕೆ ಸ್ಮ ಪ್ರತ್ಯಯವನ್ನು ಹಚ್ಚಿದಾಗ ಸೇರಿಸಿದಾಗ ಅದು ಭೂತಕಾಲದ ಅರ್ಥವನ್ನ ಕೊಡ್ತದೆ. ಪಠತಿ ಓದುತ್ತಾನೆ, ಪಠತಿ ಸ್ಮ ಓದುತ್ತಿದ್ದನು. ಈ ರೀತಿ ಲಟ್ಲಕಾರದ ಕ್ರಿಯಾಪದಕ್ಕೆ ಸ್ಮ ಪ್ರತ್ಯಯವನ್ನು ಜೋಡಿಸಿದಾಗ ಅದು ಭೂತಕಾಲದ ಅರ್ಥವನ್ನ ಕೊಡುತ್ತದೆ. ಇದು ಲಟ್ ಸ್ಮೆ ಎಂಬ ಪಾಣಿನಿಯ ಸೂತ್ರದ ಅನುಸಾರ. ತತ್ರ ಪರ್ವತಾಕಾರೇಣ ಸ್ಥಿತಂ ಅಸ್ಥಿ ರಾಶಿಂ ಅಪಶ್ಯತ್. ಸಮುದ್ರ ತೀರೆ ಜಿಮುತವಾಹನಃ ಪರ್ವತಾಕಾರೇಣ ಸ್ಥಿತಂ. ಪರ್ವತಾಕಾರದಲ್ಲಿ ಅಂದ್ರೆ ಅತ್ಯಂತ ಎತ್ತರದಲ್ಲಿ ಇರುವಂತಹ ಅಸ್ಥಿ ರಾಶಿ, ಎಲುಬುಗಳ ರಾಶಿಯನ್ನು, ಅಸ್ಥಿಗಳ ರಾಶಿಯನ್ನ ನೋಡ್ತಾನೆ. ಗರುಡೇನ ಭಕ್ಷಿತಾನಾಂ ಸರ್ಪಾಣಾಂ ಅಸ್ಥೀನಿ ತತ್ರ ಆಸನ್. ಅದ್ಯಾವ್ದಾಗಿತ್ತು? ಗರುಡ ಪಕ್ಷಿರಾಜ ಇದ್ದಾನಲ್ಲ, ಗರುಡನಿಂದ ತಿನ್ನಲ್ಪಟ್ಟಂತಹ ಸರ್ಪಗಳ ಮೂಳೆಗಳ ರಾಶಿಗಳೇ ಅದಾಗಿದ್ವು. ಆಸನ್, ಆಸೀತ್, ಆಸ್ತಾಂ, ಆಸನ್. ಲಂಗ್ಲಕಾರ ಪ್ರಥಮ ಪುರುಷ ಬಹುವಚನ. ತದ್ ದೃಷ್ಟ್ವಾ ಅಸ್ಥಿರಾಶೀನ್ ದೃಷ್ಟ್ವಾ ಜಿಮುತವಾಹನಸ್ಯ ಹೃದಯಂ ಅದ್ರವತ್. ಜಿಮುತವಾಹನನ ಹೃದಯ ಕರಗಿತು, ಅವನಿಗೆ ಬೇಸರವಾಯ್ತು, ದುಃಖವಾಯ್ತು. ಯಾಕಂದ್ರೆ ಎಲ್ಲಾ ಸರ್ಪಗಳು ತಮ್ಮ ಜೀವವನ್ನ ಬಲಿ ಕೊಟ್ಟಿದವಲ್ಲ ಅಂತ ಅವನ ಮನಸ್ಸು ಏನಾಯ್ತು? ಆರ್ದ್ರವಾಯಿತು, ಕರಗಿತು. ಸ್ವಶರೀರ ದಾನೇನ, ತಾನು ಇದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಸ್ವಶರೀರ ದಾನೇನ ಯಸ್ಯ ಕಸ್ಯಾಪಿ, ತನ್ನ ಶರೀರವನ್ನು ದಾನ ಮಾಡುವುದರ ಮೂಲಕ ಹೇಗಾದರೂ ನಾಗಸ್ಯ ರಕ್ಷಣಂ ಕಾರ್ಯಂ, ಈ ನಾಗದ ಯಾವ್ದಾದ್ರು ಒಂದು ನಾಗದ ರಕ್ಷಣೆ ಮಾಡಿದ್ರು ಓಕೆ. ಇತಿ ಸಂಕಲ್ಪಂ ಅಕರೋತ್, ಈ ರೀತಿ ಸಂಕಲ್ಪವನ್ನ ಮಾಡ್ತಾನೆ. ಕಸ್ಮಿಂಶ್ಚಿತ್ ದಿನೇ ಶಂಖಚೂಡೋ ನಾಮ ನಾಗಃ ಗರುಡಸ್ಯ ಬಲಿಃ ಇತಿ ನಿಶ್ಚಿತಃ. ಜಿಮುತವಾಹನಃ ತಂ ರಕ್ಷಿತುಂ ಸ್ವಯಮೇವ ಗರುಡಬಲಿಃ ಭವಿತುಂ ನಿರ್ಣಯಂ ಅಕರೋತ್. ಸಹ ಗರುಡಂ ಪ್ರತಿ ಆತ್ಮಾರ್ಪಣಾಯ ಗಚ್ಚತಿ. ತದನಂತರಂ ಶಂಖಚೂಡೇನ ಸಹ ಜಿಮುತವಾಹನಸ್ಯ ಪಿತರೌ ಭಾರ್ಯಾ ಚ ವಧ್ಯಸ್ಥಾನಂ ಆಗಚ್ಚತಿ. ಅತ್ರ ತತಃ ಕಥಾ ಆರಭತೆ. ಪಶ್ಯಂತು, ಕಸ್ಮಿಂಶ್ಚಿತ್ ದಿನೇ, ಒಂದು ದಿನ, ಶಂಖಚೂಡೋ ನಾಮ ನಾಗಃ, ಶಂಖಚೂಡನೆಂಬ ನಾಗ, ಗರುಡಸ್ಯ ಬಲಿಃ ಇತಿ ನಿಶ್ಚಿತಃ. ಪ್ರತಿದಿನ ಒಂದೊಂದು ನಾಗಗಳು ಗರುಡನ ಬಲಿಗಾಗಿ ಹೋಗ್ತಿದ್ವು. ಆ ಒಂದು ನಿರ್ದಿಷ್ಟ ದಿನ ಶಂಖಚೂಡನೆಂಬ ನಾಗನು ಗರುಡಕ್ಕೆ ಬಲಿ ಆಗ್ಬೇಕಾಗಿತ್ತು, ಆಹಾರ ಆಗ್ಬೇಕಾಗಿತ್ತು. ಜಿಮುತವಾಹನ ಏನ ಹೇಳ್ತಾನೆ? ಶಂಖಚೂಡನಿಗೆ ನಿನ್ನ ಬದಲಾಗಿ ನಾನು ಗರುಡನಿಗೆ ಆಹಾರವಾಗ್ತೇನೆ ಅಂತ ಹೇಳ್ತಾನೆ. ಆಗ ಶಂಖಚೂಡ ಅದಕ್ಕೆ ಒಪ್ಪುವುದಿಲ್ಲ. ಆದ್ರೆ ಅವನು ತಾನು ಬಲಿಯಾಗುವ ಪೂರ್ವದಲ್ಲಿ ಗೋಕರ್ಣೇಶ್ವರನ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಹೋಗ್ತಾನೆ. ಈ ಸಮಯವನ್ನ ನೋಡ್ಕೊಂಡು ಜಿಮುತವಾಹನ ತನ್ನ ಅತ್ತೆ ಕೊಟ್ಟಂತಹ ಕೆಂಪು ವಸ್ತ್ರವನ್ನು ಹೊದೆದುಕೊಂಡು ಯಾರು ಅಂತ ಗೊತ್ತಾಗಬಾರದು ಅಂತ ಗರುಡನಿಗೆ ಬಲಿಯಾಗ್ಲಿಕ್ಕಾಗಿ ಬರ್ತಾನೆ. ನೋಡಿ, ಜಿಮುತವಾಹನ ತಂ ರಕ್ಷಿತುಂ ಸ್ವಯಮೇವ ಗರುಡ ಬಲಿಃ ಭವಿತುಂ ನಿರ್ಣಯಂ ಅಕರೋತ್. ಜಿಮುತವಾಹನ ಶಂಖಚೂಡನನ್ನ ರಕ್ಷಿಸ್ಲಿಕ್ಕಾಗಿ ತಾನೇ ಗರುಡನಿಗೆ ಬಲಿಯಾಗಲು ನಿರ್ಣಯವನ್ನ ಮಾಡ್ತಾನೆ. ಸಹ ಗರುಡಂ ಪ್ರತಿ ಆತ್ಮಾರ್ಪಣಾಯ ಗಚ್ಚತಿ, ತಾನು ಗರುಡನಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳಲಿಕ್ಕೆ ಹೋಗ್ತಾನೆ. ಇದು ಈ ಶಂಖಚೂಡನಿಗೆ ಗೊತ್ತಿರೋದಿಲ್ಲ. ಅವನು ವಾಪಸ್ ಬಂದಾಗ ಅವನಿಗೆ ಗೊತ್ತಾಗ್ತದೆ ಏನು, ಈ ಜಿಮುತವಾಹನ ತನ್ನ ಸಲುವಾಗಿ ಗರುಡನಿಗೆ ಬಲಿಯಾಗ್ಲಿಕ್ಕೆ ಹೋಗ್ತಿದ್ದಾನೆ ಹೇಳಿ. ಆಗ ಅವನೇನ್ ಮಾಡ್ತಾನೆ, ಬಳಿಕ ತದನಂತರಂ ಶಂಖಚೂಡೇನ ಸಹ ಜಿಮುತವಾಹನಸ್ಯ ಪಿತರೌ, ಶಂಖಚೂಡನ ಜೊತೆಯಲ್ಲಿ ಜಿಮುತವಾಹನನ ತಂದೆ ತಾಯಿಗಳು, ಕೇತು ಮತ್ತೆ ಅವನ ಹೆಂಡತಿ, ಹಾಗೆ ಭಾರ್ಯ ಹೆಂಡತಿಯಾದ ಮಲಯವತಿ, ವಧ್ಯಸ್ಥಾನಂ ಆಗಚ್ಚತಿ, ಆ ಗರುಡನಿಗೆ ಬಲಿಯಾಗುವ ಸ್ಥಾನ, ವಧ್ಯಸ್ಥಾನ ಅಂದ್ರೆ ವಧೆ ಮಾಡುವ ಸ್ಥಾನ. ಒಂದು ಸ್ಥಳದಲ್ಲಿ ಪ್ರತಿದಿನ ಗರುಡ ಏನ್ ಮಾಡ್ತಿತ್ತು, ಆ ಬಲಿಯನ್ನ ಸ್ವೀಕರಿಸ್ತಿತ್ತು. ಆ ನಾಗಗಳು ಅಲ್ಲಿ ಬಂದು ಇರ್ಬೇಕಾಗಿತ್ತು. ಅದೇ ರೀತಿ ಆ ವಧ್ಯಸ್ಥಾನಕ್ಕೆ ಬರ್ತಾರೆ ಅವರು.
ಅತ್ರ ತತಃ ಕಥಾ ಆರಭತೆ. ಇಲ್ಲಿಂದ ಏನಾಗ್ತದೆ, ಈ ಕತೆ ಪ್ರಾರಂಭವಾಗ್ತದೆ. ಮುಂದೆ ನೋಡಿ, ಪಾತ್ರವರ್ಗ. ಇದು ನಾಟಕ ಅಂದ್ಮೇಲೆ ಪಾತ್ರಗಳು ಇರ್ತವೆ, ನಿಮ್ಗೆ ಗೊತ್ತಿದೆ ಅಲ್ವಾ. ಪಾತ್ರವರ್ಗ. ಜಿಮೂತಕೇತು ವೃದ್ಧ ವಿದ್ಯಾಧರ ಚಕ್ರವರ್ತಿ. ವೃದ್ಧ ಜಿಮೂತಕೇತು ಪತ್ನಿ. ಜಿಮೂತವಾಹನ ಕಥಾನಾಯಕ. ಮಲಯವತಿ ಸಿದ್ಧರಾಜಕುಮಾರಿ ನಾಯಕಸ್ಯ ಪತ್ನಿ. ಶಂಖಚೂಡ ನಾಗಕುಮಾರ. ಗರುಡ ಪಕ್ಷಿರಾಜ. ಗೌರಿ ವಿದ್ಯಾಧರ ದೇವತಾ. ಜಿಮೂತಕೇತು ವಿದ್ಯಾಧರ ಚಕ್ರವರ್ತಿ, ಇವನು ಮುದುಕನಾಗಿದ್ದ ಜಿಮೂತವಾಹನನ ತಂದೆ. ವೃದ್ಧ ಅಂದ್ರೆ ಇಲ್ಲಿ ಹೆಸರನ್ನು ಕೊಟ್ಟಿಲ್ಲ, ಜಿಮೂತಕೇತುವಿನ ಹೆಂಡತಿ, ಜಿಮೂತವಾಹನನ ತಾಯಿ. ಜಿಮೂತವಾಹನ ಈ ಕಥೆಯ ನಾಯಕ. ಮಲಯವತಿ ಸಿದ್ಧರಾಜಕುಮಾರಿ ಜಿಮೂತವಾಹನನ ಪತ್ನಿ. ಶಂಖಚೂಡ ನಾಗಕುಮಾರ. ಗರುಡ ಪಕ್ಷಿರಾಜ. ಗೌರಿ ವಿದ್ಯಾಧರ ದೇವತೆ. ಈ ವಿದ್ಯಾಧರ ವಂಶದ ದೇವತೆಯವಳು. ನೋಡಿ, ನಾಟಕ ಪ್ರಾರಂಭ ಆಗ್ತದೆ. ತತಃ ಪ್ರವಿಶತಿ ಪತ್ನಿ ವಧು ಸಮೇತೋ ಜಿಮೂತಕೇತು. ಜಿಮೂತಕೇತು ಸಹರ್ಷಂ. ದೇವಿ ಮತ್ಪುತ್ರಃ ನಮ್ರತಃ ಪರಂತು ಗರುಡೇನ ಸೇವ್ಯಮಾನಃ ತಿಷ್ಠತಿ. ವೃದ್ಧೆ ಕೃತಾರ್ಥೋಸ್ಮಿ ವತ್ಸ ಮಾಂ ಆಲಿಂಗಯ. ನಾಯಕಃ ಉತ್ಥಾತುಂ ಇಚ್ಛತಿ ಕಿಂತು ಪತಿತೋತ್ತರೀಯಃ ಮೂರ್ಛತಿ. ಮಲಯವತಿ ಹಾ ಆರ್ಯಪುತ್ರ, ಈದೃಶಂ ಆರ್ಯಪುತ್ರಂ ಪ್ರೇಕ್ಷಮಾಣ ಅಹಂ ಅದ್ಯಾಪಿ ಜೀವಿತಂ ನ ಪರಿತ್ಯಜಾಮಿ. ವೃದ್ಧ ನಾಯಕಸ್ಯ ಅಂಗಾನಿ ಸ್ಪೃಶತಿ. ನೃಶಂಸಾ ಕಥಮಿದಾನಿಂ ತ್ವಯಾ ಮೇ ಪುತ್ರಕಸ್ಯ ಅಭಿನವ ಯೌವನ ಶೋಭಾ ಶರೀರಂ ಏತದವಸ್ಥಂ ಕೃತಂ. ಪಶ್ಯಂತು, ತತಃ ಪ್ರವಿಶತಿ ಪತ್ನಿ ವಧು ಸಮೇತೋ ಜಿಮೂತಕೇತು. ಈಗ ಇಲ್ಲಿ ವದ್ಯಸ್ಥಾನ ಇದೆ, ಸ್ಟೇಜ್ ಮೇಲೆ ನಾಟಕ ಆದ್ರಿಂದ ತೋರಿಸ್ಬೇಕಲ್ವಾ. ಆಗ ಅಲ್ಲಿ ಪ್ರವೇಶ ಮಾಡ್ತಾರೆ ಯಾರು? ಪತ್ನಿ ವಧು ಸಮೇತೋ ಜಿಮೂತ ಕೇತು. ತನ್ನ ಪತ್ನಿ ಹಾಗೂ ವಧು ಇತ್ಯುಕ್ತೆ ಸೊಸೆ, ತನ್ನ ಹೆಂಡತಿ ಮತ್ತು ಸೊಸೆಯಾದ ಮಲಯವತಿಯ ಜೊತೆಯಲ್ಲಿ ಜಿಮೂತಕೇತುವಿನ ಪ್ರವೇಶವಾಗ್ತದೆ. ಜಿಮೂತಕೇತು ಹೇಳ್ತಾರೆ ಸಹರ್ಷಂ. ಅವನಿಗೆ ಈಗ ಮೊದಲನೇದಾಗಿ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ತನ್ನ ಮಗನು ಬೇರೆಯವರ ಸಲುವಾಗಿ, ಬೇರೆಯವರಿಗೆ ಉಪಕಾರ ಮಾಡುವ ಸಲುವಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ತಾ ಇದ್ದಾನೆ. ಅವನ ಜನ್ಮ ಸಾರ್ಥಕವಾಗ್ತಾ ಇದೆ ಹೇಳಿ ಸಹರ್ಷಂ. ದೇವಿ ಮತ್ ಪುತ್ರ ನ ಮೃತಃ. ನನ್ನ ಮಗ ಸತ್ತಿಲ್ಲ. ಯಾಕಂದ್ರೆ ಅವನು ಸಾಯ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇಹ ಸಾಯ್ಬಹುದು, ಆದ್ರೆ ಅವನ ಕೀರ್ತಿ ಯಾವತ್ತೂ ಶಾಶ್ವತವಾಗಿರ್ತದೆ ಅಲ್ವಾ. ಅದಕ್ಕಾಗಿ ಮಮ ಪುತ್ರ, ಮತ್ ಪುತ್ರ ಇತ್ಯುಕ್ತೆ ಮಮ ಪುತ್ರ ನ ಮೃತಃ ಪರಂತು ಗರುಡೇನ ಸೇವ್ಯಮಾನಃ ತಿಷ್ಠತಿ. ಗರುಡನಿಂದ ಸೇವಿಸಲ್ಪಡ್ತಾ ಇದ್ದಾನೆ, ಅಂದ್ರೆ ಗರುಡನ ಸೇವೆಯನ್ನ ಮಾಡ್ತಾ ಇದ್ದಾನೆ. ಗರುಡನಿಗೆ ಸೇವೆ ಮಾಡೋದಂದ್ರೆ ಅವನ ಆಹಾರವಾಗಿ ನಿಂತಿದ್ದಾನೆ. ವೃದ್ಧೆ ತನ್ನ ಹೆಂಡತಿ ಹತ್ರ ಹೇಳ್ತಿದ್ದಾನೆ, ಕೃತಾರ್ಥೋಸ್ಮಿ ವತ್ಸ. ವತ್ಸ ಕೃತಾರ್ಥ ಅಸ್ಮಿ. ನಾನು ಕೃತಾರ್ಥನಾದೆ. ಇಂಥ ಮಗನನ್ನು ಪಡೆದಂತಹ ನಾನು ಕೃತಾರ್ಥನಾದೆ. ನನ್ನ ಜನ್ಮ ಸಾರ್ಥಕವಾಯಿತು. ಯಾಕಂದ್ರೆ ಬೇರೆಯವರಿಗಾಗಿ ತನ್ನ ಜೀವನವನ್ನು ಅರ್ಪಿಸುವಂತಹ ನಿನ್ನಂತ ಮಗನನ್ನು ಪಡೆದದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತಿದ್ದಾನೆ. ಮಾಂ ಆಲಿಂಗಯ. ಬಾ, ನನ್ನನ್ನು ಆಲಂಗಿಸಿಕೋ, ಅಪ್ಪಿಕೋ. ಮಾಂ ಆಲಿಂಗಯ. ಇನ್ನು ನಾಯಕ ಸತ್ತಿಲ್ಲ ನೋಡಿ. ನಾಯಕ ಉತ್ಥಾತುಂ ಇಚ್ಛತಿ. ಈ ಜಿಮೂತ ವಾಹನ ಎದ್ದುಕೊಳ್ಳಿಕ್ಕೆ ಬಯಸ್ತಾನೆ. ಯಾಕಂದ್ರೆ ಅವನು ಮಲಗಿದ್ದಲ್ವಾ, ಎದ್ದುಕೊಳ್ಳಿಕ್ಕೆ ಬಯಸ್ತಾನೆ. ಕಿಂತು ಪತಿತೋತ್ತರೀಯ ಮೂರ್ಛತಿ. ಆದ್ರೆ ಪತಿತ ಉತ್ತರೀಯ ಪತಿತೋತ್ತರೀಯ ಕಸಂಧಿ ಅಸ್ತಿ ಗುಣಸಂಧಿ ಅಸ್ತಿ. ಎದ್ಕೊಳ್ಬೇಕು ಅಂತ ಮಾಡ್ತಿರ್ಬೇಕಾದ್ರೆ ಅವನ ಉತ್ತರಿ ಅಂದ್ರೆ ಮೇಲೆ ಹೊದಿದಂತ ಹೊದಿಕೆ ಅಂದ್ರೆ ನೀವು ಶಾಲ ತರ ಹಾಕೊಳ್ತೀರಲ್ಲ ಅದು. ಪತಿತ ಉತ್ತರೀಯ ಮೂರ್ಛತಿ. ಮೂರ್ಛೆ ಹೋಗ್ತಾನೆ. ಎದ್ಕೊಳ್ಬೇಕು ನೋಡ್ತಿರ್ಬೇಕಾದ್ರೆ ಮೂರ್ಛೆ ಹೋಗ್ತಾನೆ. ಆಗ ಮಲಯವತಿ ದುಃಖ ಪಡ್ತಾಳೆ. ಹಾ ಆರ್ಯಪುತ್ರ,
ಈದೃಶಂ ಆರ್ಯಪುತ್ರಂ ಪ್ರೇಕ್ಷಮಾಣ ಅಹಂ ಅದ್ಯಾಪಿ ಜೀವಿತಂ ನ ಪರಿತ್ಯಜಾಮಿ. ಅಯ್ಯೋ ಆರ್ಯಪುತ್ರನೇ, ತನ್ನ ಗಂಡನನ್ನ ಉದ್ದೇಶಿಸಿ ಹೇಳ್ತಿರುವುದು, ಆರ್ಯಪುತ್ರನೇ ಈದೃಶಂ ಆರ್ಯಪುತ್ರಂ ಪ್ರಈಕ್ಷಮಾಣ, ಇಂತಹ ಆರ್ಯಪುತ್ರನನ್ನು, ನನ್ನ ಗಂಡನನ್ನು ನೋಡುತ್ತಿರುವಂತಹ ನಾನು ಅದ್ಯಾಪಿ, ಅದ್ಯ ಅಪಿ ಅದ್ಯಾಪಿ ಕಹ ಸಂಧಿ ಸವರ್ಣ ದೀರ್ಘ ಸಂಧಿ, ಮಮ ಜೀವಿತಂ ನ ಪರಿತ್ಯಜಾಮಿ, ಇನ್ನೂ ಜೀವ ಬಿಡ್ತಾ ಇಲ್ಲಲ್ಲ, ನನ್ನ ಗಂಡ ನನ್ನ ಕಣ್ಣೆದುರಿಗೆ ಪ್ರಾಣವನ್ನ ಬಿಡ್ತಾ ಇರೋದನ್ನು ನೋಡ್ತಾ ಇದ್ರು ಕೂಡ ನಾನು ಇನ್ನೂ ಬದುಕಿದ್ದೇನಲ್ಲ, ನನ್ ಜೀವ ಹೋಗ್ತಾ ಇಲ್ಲಲ್ಲ, ಅಯ್ಯೋ ದೇವ್ರೇ ಅಂತ ಬೇಡ್ತಿದ್ದೆ. ಅಂದ್ರೆ ಅವಳು ದುಃಖದಿಂದ ಪರಿತಪಿಸ್ತಿದ್ದಾಳೆ ವೃದ್ಧ. ಆಗ ಜಿಮಿತ ವಾಹನನ ತಾಯಿ ನಾಯಕಸ್ಯ ಅಂಗಾನಿ ಸ್ಪೃಶತಿ, ತಾಯಿಯ ಹೃದಯ ಯಾವಾಗ್ಲೂ ಮರಗ್ತಾ ಇರ್ತದೆ, ಹೌದಲ್ವಾ? ಅವಳೇನ್ ಮಾಡ್ತಾಳೆ ಅಂದ್ರೆ ಈ ಜಿಮುತ ವಾಹನನ ತನ್ನ ಮಗನ ಅಂಗಾಂಗಗಳನ್ನ ಮುಡ್ತಾಳೆ. ಅವಳು ನೃಶಂಸ ಇತ್ಯುಕ್ತೆ ಕ್ರೂರಿ, ಬೇರೆಯವರ ಉಪಕಾರವನ್ನ ಸ್ಮರಿಸದೇ ಇರುವವನು ಕ್ರೂರಿ. ಇದು ಬೈಗಳ, ಯಾಕಂದ್ರೆ ತನ್ನ ಮಗನ ಸಾವು ಈ ರೀತಿ ಆಗ್ತಾ ಇದೆಯಲ್ಲ ಹೇಳ, ಅದಕ್ಕಾಗಿ ಅವಳು ಬೈತಾಳೆ ನೃಶಂಸ. ಅದು ಗರುಡನಿಗೆ ಹೇಳ್ತಿರೋದು. ಕಥಂ ಇದಾನಿಂ ತ್ವಯಾ ಮೇ ಪುತ್ರಕಸ್ಯ ಅಭಿನವ ಯೌವನ ಶೋಭಾ ಶರೀರಂ ಏತದವಸ್ಥಂ ಕೃತಂ, ಹೇಗೆ ನೀನು ನನ್ನ ಮಗನ ಸುಂದರವಾದ ಯೌವನವನ್ನ ಹೊಂದಿರುವ ಶೋಭಿಸುತ್ತಿರುವ ಶರೀರಕ್ಕೆ ಇಂತಹ ಅವಸ್ಥೆಯನ್ನ ತಂದ್ಬಿಟ್ಟೆ ನೀನು, ಯಾಕಂದ್ರೆ ಅವನು ಇನ್ನೂ ಯೌವನ ಸ್ಥಿತಿಯಲ್ಲಿ ಇರುವವನು. ಇಂಥವನಿಗೆ ನನ್ನ ಮಗನಿಗೆ ಯಾಕೆ ಇಂಥ ದುರವಸ್ಥೆಯನ್ನ ತಂದೆ ಅಂತ ಅವಳು ಬೈತಾಳೆ. ಒಂದು ನೋಡಿ, ನಾಯಕ ಅಂಬಾ ಮಾಮೈವಂ ಕಿಮನೇನ ಕೃತಂ ಸದಾ ಬಿಭತ್ಸ ದರ್ಶನೆ ಶರೀರೆ ಕಾ ಶೋಭಾ. ಗರುಡ ಭೋ ಮಹಾತ್ಮನ್ ಅಹಂ ಪಶ್ಚಾತ್ತಾಪ ಪೀಡಿತಃ ತದುಪದಿಶ್ಯತಾಂ ಯೇನ ಮುಚ್ಚೇದಹಂ ಅಸ್ಮಾದೇನ ಸಹ. ನಾಯಕಃ ವೈನತೆಯ ಶ್ರೂಯತಾಂ. ಗರುಡಃ ಜಾನುಭ್ಯಾಂ ಸ್ಥಿತ್ವಾ ಕೃತಾಂಜಲಿಃ ಆಜ್ಞಾಪಯ. ನಾಯಕಃ ನಿತ್ಯಂ ಪ್ರಾಣಾಭಿಘಾತಾತ್ ವಿರಮ ಪ್ರಾಕ್ ಕೃತೆ ಚ ಅನುತಾಪಂ ಕುರು ಸರ್ವ ಜಂತುಷು ಅಭೀತಿಂ ದಿಶನ್ ಪುಣ್ಯ ಪ್ರವಾಹಂ ಸಮುಪಚಿನು. ಆಗ ನಾಯಕ ಹೇಳ್ತಾನೆ, ಅಂಬಾ, ಅವನೀಗ ಎಚ್ಚರ ಆಗ್ತದೆ, ಸಾಯುವ ಸ್ಥಿತಿಯಲ್ಲೇ ಇದ್ದಾನೆ, ಯಾಕಂದ್ರೆ ಗರುಡ ಅವನ ಮೈಯನ್ನೆಲ್ಲ ಕುಕ್ಬಿಟ್ಟಿದೆ. ಅಂಬಾ ಮಾತೆ ಮಾ ಮೈವಂ, ಮಾ ಮಾಮ ಹಾಗೆ ಹೇಳಬೇಡ. ಮಾ ಅಂದ್ರೆ ನಿಷೇಧಾರ್ಥಕ. ಮೈವಂ ಮಾ ಏವಂ ಮೈವಂ ವೃದ್ಧಿ ಸಂಧಿ. ಹಾಗೆ ಹೇಳ್ಬೇಡ ತಾಯಿ, ಹಾಗೆ ಹೇಳ್ಬೇಡ. ಕಿಂ ಅನೇನ ಕೃತಂ, ಅವನನ್ಗೆ ಏನ್ ಮಾಡಿದ್ದಾನೆ? ತನ್ನ ಆಹಾರವಾಗಿ ನನ್ನನ್ನು ಸೇವಿಸಿದ್ದಾನೆ ಅಷ್ಟೇ ಅದಲ್ವಾ. ಸದಾ ಬೀಭತ್ಸ ದರ್ಶನೆ ಶರೀರೆ ಕಾ ಶೋಭಾ. ಬೀಭತ್ಸ ಇತ್ಯುಕ್ತೆ ಅಸಹ್ಯ, ಜಿಗುಪ್ಸೆಯನ್ನು ಹುಟ್ಟಿಸುವಂತಹ, ಯಾವಾಗ್ಲೂ ಜಿಗುಪ್ಸೆಯನ್ನು ಹುಟ್ಟಿಸುವಂತಹ ಇಂಥ ಶರೀರವನ್ನು ನೋಡುವುದರಿಂದ ಎಂಥ ಶೋಭೆ. ಯಾಕಂದ್ರೆ ನಾವು ಬೇರೆಯವರಿಗೆ ಉಪಕಾರ ಮಾಡೋದಿಲ್ಲ, ಅಂಥ ದೇಹವನ್ನು ಹೊಂದಿದ್ದೇವೆ ಅಂದ್ರೆ ಅದು ಅಸಹ್ಯ ಹುಟ್ಟಿಸುವ, ಜಿಗುಪ್ಸೆಯನ್ನು ಹುಟ್ಟಿಸುವಂತಹ ದೇಹ. ಅಂತಹ ಬೀಭತ್ಸ ದರ್ಶನೇ ಶರೀರೆ ಕಾ ಶೋಭಾ, ಅಂತ ಶರೀರವನ್ನು ನೋಡುವುದರಿಂದ ಎಂಥ ಶೋಭೆ ಇರ್ತದೆ, ಅದಕ್ಕ ನೀನ್ ಹಾಗೆ ಹೇಳ್ಬೇಡ. ಆಗ ಗರುಡನಿಗೆ ಜ್ಞಾನೋದಯ ಆಗ್ತದೆ. ಹೇಳ್ತಾನೆ, ಭೋಹೋ ಮಹಾತ್ಮನೇ ಅಹಂ ಪಶ್ಚಾತ್ತಾಪ ಪೀಡಿತ. ನಾನು ಹೀಗೆ ಬಾಡಬಾರ್ದಾಗಿತ್ತು, ನನಗೆ ನೋವಾಗಿದೆ, ನಾನು ಪಶ್ಚಾತ್ತಾಪದಿಂದ, ನನಗೆ ಪಶ್ಚಾತ್ತಾಪ ಅಂದ್ರೆ ನಾವು ಮಾಡಿದ ತಪ್ಪಿನ ನಂತರ ದುಃಖ ಅನುಭವಿಸ್ತೇವಲ್ಲ, ಅದು ಪಶ್ಚಾತ್ತಾಪ. ನನಗೆ ಇಷ್ಟೆಲ್ಲ ಜಿಮುತ ವಾಹನ ನನ್ನ ಜೊತೆಗೆ ಇಷ್ಟೆಲ್ಲ ಸರ್ಪಗಳನ್ನ ಬಲಿ ತಗೊಂಡಿದ್ದೇನಲ್ಲ, ಇದರಿಂದ ಪಶ್ಚಾತ್ತಾಪ ಪೀಡಿತನಾಗಿದ್ದೇನೆ. ಅದಕ್ಕಾಗಿ ತದುಪದಿಶ್ಯತಾಂ ಯೇನ ಮುಚ್ಚೇತ್ ಅಹಂ ಅಸ್ಮಾತ್ ಏನ ಸಹ. ಇಲ್ಲಿ 2 ಜಸ್ವ ಸಂಧಿಗಳಾಗಿದ್ದಾವೆ. ಮುಚ್ಚೇತ್ ಅಹಂ, ಮುಚ್ಚೇದಹಂ. ಅಸ್ಮಾತ್ ಏನ, ಅಸ್ಮಾದೇನ. ಅಂದ್ರೆ ಗರುಡ ನಾಯಕನ ಹತ್ರ ಕೇಳ್ತಿದ್ದಾನೆ, ನನಗೆ ನೀನು ಉಪದೇಶ ಮಾಡು. ನಾನು ಈ ರೀತಿ ಪ್ರಾಣಿಗಳ ಬಲಿಯನ್ನ ತೆಗೆದುಕೊಂಡಿದ್ದರಿಂದ ನನಗೆ ಪಾಪ ಉಂಟಾಗಿದೆಯಲ್ಲ, ಇದರಿಂದ ನನಗೆ ಮುಕ್ತಿ ದೊರೆಯುವಂತಹ ಮಾರ್ಗವನ್ನು ತೋರಿಸು, ನಾನು ಇದರಿಂದ ಹೊರಗೆ ಬರುವಂತಹ ಮಾರ್ಗವನ್ನ ತೋರಿಸು. ತದುಪದಿಶ್ಯತಾಂ, ತತ್
ಉಪದಿಶ್ಯತಾಂ, ಅದನ್ನು ಉಪದೇಶಿಸು ಅಂತ ಗರುಡ ಜಿಮುತ ವಾಹನನ ಹತ್ರ ಬೇಡ್ಕೊಳ್ತಾನೆ. ನಾಯಕ ವೈನತೇಯ ಶ್ರೂಯತಾಂ. ವೈನತೇಯ ಇತ್ಯುಕ್ತೆ ಗರುಡ. ವಿನತಾಯಾಹ ಅಪತ್ಯಂ ಪುಮಾನ್ ವೈನತೇಯ. ಅಂದ್ರೆ ವಿನತಾ ಅಂದ್ರೆ ಈ ಗರುಡನ ತಾಯಿ, ಆ ವಿನತಾಳ ಮಗ ವೈನತೇಯ, ಪಕ್ಷಿ ರಾಜ. ಶ್ರೂಯತಾಂ ಕೇಳು. ಗರುಡ ಜಾನುಭ್ಯಾಂ ಸ್ಥಿತ್ವಾ ಕೃತಾಂಜಲಿ. ಜಾನು ಇತ್ಯುಕ್ತೆ ತೊಡೆ, ತೊಡೆಗಳ ಮೇಲೆ ನಿಂತು. ನೀವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೆ ತೊಡೆಗಳ ಮೇಲೆ ನಿಂತ್ಕೊಳ್ತೀರಲ್ಲ, ಆ ಸ್ಥಿತಿಯಲ್ಲಿ ನಿಂತು ಕೃತಾಂಜಲಿ ಕೈ ಮುಗಿದು ಬೇಡ್ಕೊಳ್ತಾನೆ. ಆಜ್ಞಾಪಯ ಆಜ್ಞಾಪಿಸು, ನನಗೆ ಆಜ್ಞೆಯನ್ನು ಕೊಡು, ನಾನೇನ್ ಮಾಡ್ಬೇಕು ಮುಂದೆ ಎಂಬುದನ್ನು ಹೇಳು. ನಾಯಕ ನಿತ್ಯಂ ಪ್ರಾಣಾಭಿಘಾತಾತ್ ವಿರಮ. ಪ್ರತಿದಿನ ನೀನು ಪ್ರಾಣಿಗಳನ್ನ ಕೊಲ್ತಿತ್ಯಲ್ವಾ, ಅದರಿಂದ ನೀನು ವಿರಮಿಸು, ಪ್ರಾಣಿಗಳ ಹಿಂಸೆಯನ್ನ ಮಾಡಬೇಡ. ನಿತ್ಯಂ ಪ್ರಾಣಾಭಿಘಾತಾತ್ ವಿರಮ. ಪ್ರತಿದಿನವೂ ನೀನು ಪ್ರಾಣಿಗಳ ಬಲಿ ತೆಗೆಯುವುದನ್ನ ನಿಲ್ಲಿಸು, ಅದರಿಂದ ವಿರಮಿಸು. ಮತ್ತೇನ್ ಮಾಡ್ಬೇಕು? ಪ್ರಾಕೃತೇಚ ಅನುತಾಪಂ ಕುರು. ಈಗಾಗಲೇ ಮಾಡಿದ್ದು ಮಾಡಾಗೋಗಿದೆ, ಹೌದಲ್ವಾ? ಅದಕ್ಕೆ ಏನು ಪ್ರಾಯಶ್ಚಿತ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಯಾವುದೇ ಉಪಾಯ ಇಲ್ಲ. ಪ್ರಾಕೃತೆ ಹಿಂದೆ ಮಾಡಿದ್ದಕ್ಕೆ, ಅನುತಾಪಂ ಕುರು ಪಶ್ಚಾತ್ತಾಪವನ್ನು ಮಾಡು, ಪಶ್ಚಾತ್ತಾಪವನ್ನು ಪಡು. ನಾವು ಮಾಡಿದ ಪಾಪಕ್ಕೆ ಇದು ಮಾಡಬಾರ್ದಾಗಿತ್ತು ಅಂತ ಮನಸ್ಸಿನಲ್ಲಿ ಪಶ್ಚಾತ್ತಾಪ, ಆ ಪಾಪದ ನಂತರ ತಾಪ ಪಡ್ತೇವಲ್ಲ, ತೊಂದರೆ ಅನುಭವಿಸ್ತೇವಲ್ಲ, ಅದು ನಾವು ಅದಕ್ಕೆ ಮಾಡಿಕೊಳ್ಳುವ ಪ್ರಾಯಶ್ಚಿತ. ಪ್ರಾಕೃತೆ ಹಿಂದೆ ಮಾಡಿದಂತಹ ಕೆಲಸಗಳಿಗೆ ಪಶ್ಚಾತ್ತಾಪವನ್ನು ಪಡು. ಹಾಗೆ ಸರ್ವ ಜಂತುಷು ಅಭೀತಿಂ ದಿಶನ್. ಇನ್ನು ಮುಂದೆ ನೀವೇನ್ ಮಾಡ್ಬೇಕು ಅಂದ್ರೆ, ಎಲ್ಲಾ ಪ್ರಾಣಿಗಳಲ್ಲಿಯೂ ಅಭೀತಿ ಅಂದ್ರೆ ಹೆದರಿಕೆಯನ್ನು ಉಂಟು ಮಾಡದೆ, ಪುಣ್ಯ ಪ್ರವಾಹಂ ಸಮುಪಚಿನು, ಪುಣ್ಯದ ಪ್ರವಾಹವನ್ನೇ ಹರಿಸು. ನೀವ್ ಮಾಡಿದ್ದನ್ನೆಲ್ಲ ತಪ್ಪನ್ನು ಒಪ್ಪಿಕೊಂಡಿದ್ಯಲ್ವಾ, ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಇನ್ನು ಯಾವ ಪ್ರಾಣಿಯ ವಧೆಯನ್ನು ಮಾಡಬೇಡ, ಅವುಗಳಿಗೆ ಭೀತಿಯನ್ನು ಉಂಟು ಮಾಡಬೇಡ, ಹೆದರಿಕೆಯನ್ನು ಉಂಟು ಮಾಡಬೇಡ ಅಂತ ನಾಯಕನು ಗರುಡನಿಗೆ ಹೇಳ್ತಾನೆ. ಮುಂದೆ ನೋಡಿ. ಗರುಡ ಯದಾ ಜ್ಞಾಪಯತಿ ಸರ್ವ ಪ್ರಾಣಿ ವಧಾದೇಶ ವಿರತೋದ್ಯ ಪ್ರಭೃತ್ಯಹಂ. ನಾಯಕ ಸಾಧು ಮಹಾಸತ್ವ ಸಾಧು ಅನುಮೋದಾಮಹೇ ಶಂಖಚೂಡ ಸಮಾನಯ ಮೇ ಹಸ್ತೌ. ಶಂಖಚೂಡ ತಥಾ ಕುರ್ವನ್ ಕಷ್ಟಂ ಅನಾರ್ಯಂ ಕೃತಂ ಜಗತ್. ನಾಯಕ ಅರ್ಧೋನ್ಮೀಲಿತ ಚಕ್ಷುಃ ಪಿತರಂ ಪಶ್ಯನ್ ತಾತ ಅಂಬಾ ಅಯಂ ಮೇ ಪಶ್ಚಿಮ ಪ್ರಣಾಮಃ ವಿವಶಸ್ಯ ಮಮಾಸವೋ ಯಾಂತಿ. ಅಥವಾ ಕಿಮನೇನ ಪ್ರಲಪಿತೇನ ಸಂರಕ್ಷತ ಪನ್ನಗಮದ್ಯ ಪುಣ್ಯಂ ಮಯಾರ್ಚಿತಂ ಭೂಯಾನ್ ಪರೋಪಕಾರಾಯ ಶರೀರಲಾಭ ಖಲು. ಪಶ್ಯಂತು ಗರುಡ ಯತ್ ಆಜ್ಞಾಪಯತಿ, ಅತ್ರ ಕ ಸಂಧಿಃ ಅಸ್ತಿ ಜಸ್ತ್ವ ಸಂಧಿಃ. ಯತ್ ಆಜ್ಞಾಪಯತಿ ಯದಾಜ್ಞಾಪಯತಿ, ನೀನ್ ಹೇಗೆ ಆಜ್ಞಾಪಿಸ್ತೀಯೋ ಹಾಗೆ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೇನೆ. ಸರ್ವ ಪ್ರಾಣಿ ವದಾತ್ ಏಷಃ ವದಾದೇಶಃ ಇದಮಪಿ ಜಸ್ತ್ವ ಸಂಧಿಃ. ಎಲ್ಲ ಪ್ರಾಣಿಗಳ ವಧೆಯಿಂದ, ಏಷಃ ಅಂದ್ರೆ ಇವನು, ಇವನು ಅಂದ್ರೆ ನಾನು, ವಿರತೋ ಅದ್ಯ ಪ್ರಭೃತ್ಯಹಂ, ವಿರತಃ ಅದ್ಯ ಪ್ರಭೃತಿ ಅಹಂ. ವಿರತೋ ಅದ್ಯ ಪೂರ್ವರೂಪ ಸಂಧಿಃ, ಪ್ರಭೃತಿ ಅಹಂ ಪ್ರಭೃತ್ಯಹಂ ಎಣ್ ಸಂಧಿಃ. ಎಲ್ಲ ಪ್ರಾಣಿಗಳ ವಧೆಯಿಂದ ನಾನು ಅಂದ್ರೆ ಇವನು ಇಂದಿನಿಂದ ವಿರಮಿಸಿದ್ದಾನೆ. ಅದ್ಯ ಪ್ರಭೃತಿ, ಇನ್ನು ಮುಂದೆ ನಾನು ಯಾವುದೇ ಪ್ರಾಣಿಗಳ ವಧೆಯನ್ನು ಮಾಡುವುದಿಲ್ಲ, ಇಂದಿನಿಂದಲೇ. ಯಾಕಂದ್ರೆ ನಾಳೆಯಂದವನ ಮನೆ ಹಾಳು, ಹೌದಲ್ವಾ? ಯಾವುದೇ ಒಳ್ಳೆಯ ಕೆಲಸವನ್ನು ಏನು ಇವತ್ತೇ ಸ್ಟಾರ್ಟ್ ಮಾಡ್ಬೇಕು. ಶುಭಸ್ಯ ಶೀಘ್ರಂ. ನಾಳೆ ಮಾಡ್ತೇನೆ ನಾಳೆ ಮಾಡ್ತೇನೆ ಅಂದ್ರೆ ಯಾವತ್ತೂ ನಾಳೆ ಬರೋದೇ ಇಲ್ಲ ಅದು. ಗಣಪತಿಯ ಮದುವೆ ಹಾಗೆ ಆಗ್ತದೆ, ಹೌದಲ್ವಾ? ಆದ್ದರಿಂದ ಯಾವಾಗಲೂ ಶುಭವಾದ ಕಾರ್ಯವನ್ನ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು. ನಾಳೆ ಅಷ್ಟೊತ್ತಿಗೆ ನಮಗೆ ಮಾಡ್ಲಿಕ್ಕೆ ಮನಸ್ಸು ಇಲ್ಲದೆ ಹೋಗ್ಬಹುದು. ಅದಕ್ಕಾಗಿ ಅವನು ಹೇಳ್ತಾನೆ ನೋಡಿ, ಅದ್ಯ ಪ್ರವೃತ್ತಿ, ಇಂದಿನಿಂದಲೇ ನಾನು ಅದರಿಂದ ಪ್ರಾಣಿಗಳ ವಧೆಯಿಂದ ವಿರಮಿಸ್ತೇನೆ, ಪ್ರಾಣಿಗಳ ವಧೆಯನ್ನ ಮಾಡುವುದಿಲ್ಲ. ನಾಯಕ ಸಾಧು ಒಳ್ಳೆಯದು, ಮಹಾಸತ್ವ ಸಾಧು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆಯಾ ನೀನು.
ಅನುಮೋದಾಮಹೇ, ನಿನ್ನ ಮಾತಿಗೆ ನಾನು ಅನುಮೋದಿಸುತ್ತೇನೆ. ಶಂಖಚೂಡ ಸಮಾನಯ ಮೇ ಹಸ್ತೌ, ಶಂಖಚೂಡನೆ ನನ್ನ ಕೈಯನ್ನ ಹಿಡಿದುಕೋ, ಎತ್ತು, ಸಮಾನಯ ತೆಗೆದುಕೊಳ್ಳಿ, ನನ್ನ ಕೈಯನ್ನ ನಿನ್ನ ಕೈಯಲ್ಲಿ ತೆಗೆದುಕೋ, ಸಮಾನಯ ಮೇ ಹಸ್ತೌ. ಶಂಖಚೂಡ ತಥಾ ಕುರುವನ್, ಹಾಗೆ ಮಾಡ್ತಾನೆ. ಕಷ್ಟಂ ಅನಾರ್ಯಂ ಕೃತಂ ಜಗತ್, ಯಾಕಂದ್ರೆ ಆ ಕೈಯನ್ನ ಸರಿಯಾಗಿ ಹಿಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಅಯ್ಯೋ ಕಷ್ಟ ಆಗೋಯ್ತು. ಅನಾರ್ಯಂ, ಯೋಗ್ಯವಾದುದನ್ನ ಈ ಜಗತ್ತು ಮಾಡಿಲ್ಲ, ತಪ್ಪಾಗೋಯ್ತು. ಯಾಕಂದ್ರೆ ಈ ಜಿಮುತ ವಾಹನನ ಬಲಿ ಕೊಟ್ಟು ತಪ್ಪಾಯ್ತು. ಅನಾರ್ಯಂ, ಆರ್ಯ ಅಂದ್ರೆ ಯೋಗ್ಯವಾದದ್ದು, ಅನಾರ್ಯ ಅಯೋಗ್ಯವಾದದ್ದು ಈ ಜಗತ್ತಿನಲ್ಲಿ ನಡೆದು ಹೋಯ್ತು. ನಾಯಕ ಅರ್ಧೋನ್ಮೀಲಿತ ಚಕ್ಷುಹು, ಚಕ್ಷುಹು ಇತ್ಯುಕ್ತೆ ನಯನಂ, ಉನ್ಮೀಲನ ಅಂದ್ರೆ ತೆರೆಯುವುದು, ನಿಮೀಲನ ಅಂದ್ರೆ ಮುಚ್ಚುವುದು. ಅರ್ಧ ಉನ್ಮೀಲಿತ ಅಂದ್ರೆ ಅರ್ಧ ತೆರೆದಂತಹ ಕಣ್ಣಿನಿಂದ ಪಿತರಂ ಪಶ್ಯನ್, ತಂದೆಯನ್ನು ನೋಡುತ್ತಾ, ಯಾಕಂದ್ರೆ ಅವನಿಗೆ ಕಣ್ಣು ಅರ್ಧ ಮುಚ್ಚೋಗ್ತಿದೆ, ಅರ್ಧ ತೆಗೆದಿದೆ, ಯಾಕಂದ್ರೆ ಅಷ್ಟು ಸುಸ್ತಾಗಿದೆ, ಸಾಯುವ ಸ್ಥಿತಿಯಲ್ಲಿ ಇದ್ದಾನೆ. ತಂದೆಯನ್ನು ನೋಡ್ತಾ ಹೇಳ್ತಾನೆ, ತಾತ ಅಂಬಾ, ತಾತ ಇತ್ಯುಕ್ತೆ ಪಿತಾ, ತಂದೆ ಹೇಳ್ತಿರೋದು, ಅಂಬಾ ಅಂದ್ರೆ ಮಾತಾ, ಅಯಂ ಮೇ ಪಶ್ಚಿಮ ಪ್ರಣಾಮ, ಇದು ನನ್ನ ಪಶ್ಚಿಮ ಪ್ರಣಾಮ ಅಂದ್ರೆ ಕೊನೆಯ ನಮಸ್ಕಾರ, ನಾನು ನಿಮಗೆ ಕೊನೆಯದಾಗಿ ನಮಸ್ಕರಿಸ್ತಾ ಇದ್ದೇನೆ. ವಿವಶಸ್ಯ ಮಮ ಆಸವೋ ಯಾಂತಿ, ಆಸವಃ ಇತ್ಯುಕ್ತೆ ಪ್ರಾಣ, ನನ್ನ ಪ್ರಾಣ ಹೋಗ್ತಾ ಇದೆ, ನಾನು ಸಾಯ್ತಾ ಇದ್ದೇನೆ. ಅಥವಾ ಕಿಮನೇನ ಪ್ರಲಪಿತೇನ, ಅಥವಾ ನಾ ಸಾಯ್ತಾ ಇದ್ದೇನೆ ಹೇಳಿ ಪ್ರಲಪಿಸುವುದರಿಂದ ಏನು ಪ್ರಯೋಜನ, ಅಥವಾ ಏನು ಹಾಗೆ ಯಾಕೆ ನಾನು ಹೇಳಬೇಕು? ಯಾಕೆಂದ್ರೆ ಸಂರಕ್ಷತಾ ಪನ್ನಗಂ ಅದ್ಯ ಪುಣ್ಯಂ ಮಯಾರ್ಜಿತಂ, ಈ ಶಂಖಚೂಡನೆಂಬ, ಪನ್ನಗ ಇತ್ಯುಕ್ತೆ ನಾಗ, ನಾಗನನ್ನು ಸಂರಕ್ಷಿಸಿ ನನ್ನಿಂದ ಪುಣ್ಯವು ಗಳಿಸಲ್ಪಟ್ಟಿದೆ, ಪುಣ್ಯವು ಗಳಿಸಲ್ಪಟ್ಟಿದೆ, ನಾನು ಪುಣ್ಯವನ್ನು ಸಂಪಾದನೆ ಮಾಡಿದ್ದೇನೆ. ಯಾಕಂದ್ರೆ ಈ ಶರೀರ ಯಾವತ್ತಾದ್ರೂ ಒಂದ್ ದಿವಸ ಹೋಗುದು, ಹೌದಲ್ವಾ? ಆದರೆ ಬೇರೆಯವರಿಗಾಗಿ ನಮ್ಮ ಪ್ರಾಣವನ್ನ ಅರ್ಪಣೆ ಮಾಡೋದಿದೆಯಲ್ಲ, ಅದಕ್ಕಿಂತ ಮುಖ್ಯವಾದ ಶ್ರೇಷ್ಠವಾದ ಕೆಲಸ ಏನಿದೆ? ಆದ್ದರಿಂದ ನಾನು ಸಾಯ್ತಿದ್ದೇನೆ ಅಂತ ಪ್ರಲಾಪಿಸುವುದು ಸರಿಯಾದುದಲ್ಲ. ಈ ನಾಗನನ್ನ ಸಂರಕ್ಷಿಸುವ ಮೂಲಕ ನಾನು ಪುಣ್ಯದ ಸಂಪಾದನೆಯನ್ನ ಮಾಡ್ಕೊಂಡಿದ್ದೇನೆ. ಭೂಯಾನ್ ಪರೋಪಕಾರಾಯ ಶರೀರ ಲಾಭ ಕಲು, ಯಾಕೆಂದ್ರೆ ಪರೋಪಕಾರಕ್ಕಾಗಿಯೇ ಅಲ್ವಾ ಇರೋದು ಶರೀರದ, ನಮ್ಮ ಶರೀರದ ಲಾಭ ಅಂದ್ರೆ ಈ ಶರೀರ ಇರೋದು, ಅದರ ಪ್ರಯೋಜನ ಅಂದ್ರೆ ಏನು? ಪರೋಪಕಾರಕ್ಕಾಗಿಯೇ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಎಷ್ಟು ವರ್ಷ ಎಷ್ಟು ದಿನ ಬದುಕಿದ್ರು ಯಾವುದೇ ಪ್ರಯೋಜನ ಇಲ್ಲ. ನಾವು ಬೇರೆಯವರಿಗಾಗಿ ಬದುಕ್ತಿದ್ದೇವೆ ಅಥವಾ ಬೇರೆಯವರಿಗಾಗಿ ನಮ್ಮ ಶರೀರವನ್ನ ತ್ಯಾಗ ಮಾಡ್ತಿದ್ದೇವೆ ಅನ್ನೋದು ಅದರಲ್ಲಿ ಶ್ರೇಷ್ಠತೆ ಇದೆ. ಶರೀರದ ಕೆಲಸವೇ ಏನು? ಪರೋಪಕಾರಕ್ಕಾಗಿ ಇರೋದು. ಅದಕ್ಕಾಗಿ ಹೇಳಿರೋದು ಪರೋಪಕಾರಾರ್ಥಂ ಇದಂ ಶರೀರಂ ಎನ್ನುವುದು ಈ ಕಥೆಯ ಮೂಲಕ, ಈ ನಾಟಕದ ಮೂಲಕ ನಾಯಕ ಎಲ್ಲರಿಗೂ ತಿಳಿಸ್ಕೊಳ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಪರೋಪಕಾರ ಕರ್ತವ್ಯ ಈ ನಾಟಕದ ಭಾಗದ ಅರ್ಧ ಭಾಗವನ್ನು ನಾನು ಮುಗಿಸಿದ್ದೇನೆ. ಮುಂದಿನ ಅರ್ಧವನ್ನ ಇನ್ನೊಂದು ಅವಧಿಯಲ್ಲಿ ಹೇಳ್ತೇನೆ. ಸರ್ವೇಭ್ಯೋ ಧನ್ಯವಾದ.